ಓಕೆ, ಇದ್ರ ಬಗ್ಗೆ ಮಾತನಾಡೋಣ ಅಂತ ಹೇಳಿಬಿಟ್ಟು ನಾನು ಗುಸು ಗೋವಿಂದಣ್ಣಿಗೆ ಕಾಲ್ ಮಾಡಿದೆ. ಆ ಮನುಷ್ಯ ಬ್ಯುಸಿ ಅಂತ ಹೇಳಿದ್ರು. ಹೋಗ್ಲಿ ಬಿಡಿ ಅಂತ ಹೇಳಿ ವೀರೇಂದ್ರ ಉಪ್ಪುಂದಕ್ಕೆ ಫೋನ್ ಮಾಡಿದ್ರೆ ಸ್ವಿಚ್ಡ್ ಆಫ್. ಅಲ್ಟಿಮೇಟ್ಲಿ ನನ್ನ ಜೊತೆ ಈಗ ಹನುಮಂತು ಇದ್ದಾರೆ. ಸೊ ಹನುಮಂತ್, ಈಗೇನು ಕತೆ? ಈಗ ಹೋದ ಪುಟ್ಟ ಬಂದ ಪುಟ್ಟ ಥರ ಆಗ್ಬಿಡ್ತಲ್ಲ. ಅದು ಕೂಡ ಸಿ ಎಂ ಹೋಗಿದ್ದಾರೆ, ಮಾಜಿ ಸಿ ಎಂ ಹೋಗಿದ್ದಾರೆ ದೆಹಲಿಗೆ. ಜೊತೆಗೆ KPCC ಅಧ್ಯಕ್ಷರು BK ಹರಿಪ್ರಸಾದ್ ಏನು ಖಾಲಿ ಕೈಯಲ್ಲಿ ಹೋಗಿಲ್ಲ, ಇವ್ರದ್ದು ಲಿಸ್ಟ್ ರೆಡಿ ಇದೆ. ಆ ಲಿಸ್ಟನ್ನ ಯಾಕೆ ಇವರು ಏನು ತಗೊಂಡಿಲ್ಲ? ರಾಹುಲ್ ಗಾಂಧಿ ಅದಕ್ಕೆ ಬೇರೆ ಉಲ್ಟಾನೇ ಹೊಡಿತಾ ಇದ್ರಂತ ಗೊತ್ತಾಗ್ತಾ ಇದೆ. ಈ ಯುವ ಮಂತ್ರ ಜಪಿಸ್ತಾ ಇದ್ರಂತೆ. ಹಾಗಾದ್ರೆ ರಾಹುಲ್ ಗಾಂಧಿಗೆ ಏನು ಗೈಡ್ ಮಾಡ್ತಾ ಇದ್ದಾರೆ? ಏನಿದು ಹೊಸ ವರ್ಷನ್ ಅಂತ? ನಿಕೇಶ್, ಇಲ್ಲಿ ನಮ್ಮ ಗೋವಿಂದಣ್ಣ ಯಾವಾಗ ಈ ಕ್ಯಾಬಿನೆಟ್ ಆಗತ್ತೆ ಅಂತಂದು ಕೇಳ್ಕೊಂಡು ಏನು ಅವ್ರ ಕಿವಿಗೆ ಬಿತ್ತು ಗೋವಿಂದಣ್ಣನ ಕಿವಿಗೆ, ಆ ಗೋವಿಂದಣ್ಣ ನೇರವಾಗಿ ಸದಾಶಿವನಗರ, ವಿಧಾನಸೌಧ, ಶಾಸಕರ ಭವನ ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಪ್ರಬಲವಾದಂತ ಸಚಿವ ಸ್ಥಾನದ ಆಕಾಂಕ್ಷಿಗಳಿದಾರಲ್ಲ ಆ ಎಲ್ಲಾ ಜಿಲ್ಲೆಗಳಿಗೂ ಸುತ್ತಾಡ್ಕೊಂಡು ನೇರವಾಗಿ ಬಂದಿದ್ದು ಎಲ್ಲಿ ಗೊತ್ತಾ? ಮೊದಲಿಗೆ ಕಾವೇರಿ ನಿವಾಸಕ್ಕೆ ಬಂದ್ರು. ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ಕೇಳಿಸ್ಕೊಂಬರಕ್ಕಂತ ಅಲ್ಲಿಗೆ ಬಂದಿದ್ದು ನಮ್ಮ ಗೋವಿಂದಣ್ಣ. ಬಂದ ನಂತರದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಈಗಿರುವಂಥ 20 ಸ್ಥಾನಗಳಿಗೆ 42ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲ ಮಟ್ಟದಲ್ಲೂ ಇರುವಂಥದ್ದು. ಹಾಗಾಗಿ ಈಗ ಹನುಮಂತ್ ಬೇಡ ಅಂತಂದು ಹೇಳಿದ್ರೆ ನಿಕೇಶ್ ಕೊಡಬೇಕು, ನಿಕೇಶ್ ಬೇಡ ಅಂತಂದು ಹೇಳಿದ್ರೆ ಹನುಮಂತ್ ಕೊಡಬೇಕು. ಅಂದ್ರೆ ಆಪ್ಷನ್ಗಳನ್ನ ಇಟ್ಕೊಂಡು ದೆಹಲಿಯನ್ನ ಹತ್ತಿದ್ರು. ವಿಮಾನ ಹತ್ತಿ ದೆಹಲಿಗೆ ಹೇಳಿದ್ರು. ದೆಹಲಿಗೆ ಹೋಗಿ ಎಲ್ಲವೂ ಕೂಡ ಸೆರೆ ಹೋಗ್ಬಿಡುತ್ತೆ, ಇನ್ನೇನು ನಾವು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮಾಡಿಬಿಡ್ಬೇಕು ಅನ್ನೋಂಥ ತಯಾರಿಯಲ್ಲಿದ್ರು. ಆದ್ರೆ ಇದಕ್ಕಿಂತ ಮುಂಚೆ ರಾಹುಲ್ ಗಾಂಧಿಯವರು ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನಿತ್ತಲ್ಲ ಆ ಎಲ್ಲಾ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನ ಇಟ್ಕೊಂಡು ಕೂತಿದ್ರಂತೆ. ಕಾರಣ ಏನಂತಂದು ಹೇಳಿದ್ರೆ, ರಾಹುಲ್ ಗಾಂಧಿಗೆ ಒಂದು ಸ್ಪಷ್ಟತೆ ಇರೋದೇನಂತಂದು ಹೇಳಿದ್ರೆ, ಈ ಬಾರಿಯ ಹಳೆ ರಾಜಕಾರಣದ ಬಿಟ್ಟು ನಾವು ನೇರವಾಗಿ ಹೊಸ ರಾಜಕಾರಣದ, ಹೊಸ ಯುಗದ ರಾಜಕಾರಣ ಪ್ರಾರಂಭ ಮಾಡಬೇಕು, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಒಂದಷ್ಟು ಸ್ಪಷ್ಟವಾದಂತ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿ ತಮ್ಮ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ ಇದೆಯಲ್ಲ, ಹಿಂದೆ PCM ಅಪೋಸಿಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ PCM ಅಭಿಯಾನ ಮಾಡಿದ್ರು, ಆಮೇಲೆ 40% ಕಮಿಷನ್ ಅಭಿಯಾನವನ್ನ ಮಾಡಿದ್ರು. ಈ ಸುನಿಲ್ ಕನ್ಗೋಳ್ ಟೀಮ್ ಏನಿದೆ, ಈ ಟೀಮು 2023ರ ಚುನಾವಣೆಗೆ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಮುಂದಿನ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿಯೂ ಕೂಡ ಈಗ ಸುನಿಲ್ ಕನ್ಗೋಳ್ ಟೀಮ್ ಇಲ್ಲಿ ಕೆಲಸ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಯಾವ ರೀತಿ ಇರಬೇಕು ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ, ಇನ್ಪುಟ್ಸ್ ಅನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ನಮ್ಮ ಗೋವಿಂದಣ್ಣ ಬಂದು ನಮ್ಮ ಹತ್ರ ಈಗ ಹೇಳ್ತಾ ಇರೋದು ಏನಂತಂದು ಹೇಳಿದ್ರೆ, ಇಲ್ಲ ಈ ಬಾರಿ ಕನಿಷ್ಠ ಅಂದ್ರೂ 15 ಜನ ಹೊಸ ಮುಖಗಳಿಗೆ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರು, ಸಿದ್ದರಾಮಯ್ಯನವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ರು, ಜೊತೆಗೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಅವ್ರದೇ ಆದಂತ ಪಟ್ಟಿಯನ್ನ ಇಟ್ಕೊಂಡು ಹೋಗಿದ್ರು. ಈ ಮೂರೂ ಪಟ್ಟಿಗಳನ್ನ ನೋಡಿದಂತ ರಾಹುಲ್ ಗಾಂಧಿ ಅವರು, ಬೇಡ, ಆ ಪಟ್ಟಿಯಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ, ಒಟ್ಟು 20 ಸ್ಥಾನಗಳಿಗೆ ಖಾಲಿ ಇದಾವೆ, ಅದು 45 ಜನರ ಲಿಸ್ಟ್ ಅನ್ನ ಇಟ್ಕೊಂಡು ಹೋಗಿದ್ರು. ಅದರಲ್ಲಿ ಕೂಡ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಇದ್ದಂತ 15 ಜನರ ಹೆಸರನ್ನ ಕೂಡ ತೆಗೆದುಕೊಂಡು ಹೋಗಿದ್ರಂತೆ. ಯಾರೆಲ್ಲ ಹಿರಿಯ ಸಚಿವರಿದ್ರು, ಮಾಜಿ ಸಚಿವರಿದ್ರಲ್ಲ, ಅವರ ಹೆಸರುಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಅದರಲ್ಲಿ 11 ಜನರ ಶಾರ್ಟ್ ಲಿಸ್ಟ್ ಕೂಡ ಆಗಿತ್ತಂತೆ. ಆ 11 ಜನರ ಶಾರ್ಟ್ ಲಿಸ್ಟ್ ಅಲ್ಲಿ ಬೇಡ, ಈ 11 ಜನನೂ ಬೇಡ, ಇದರಲ್ಲಿ ಒಂದು 6 ಜನನ್ನ ಕೈ ಬಿಡಿ, 5 ಜನ ಸಾಕು ಅನ್ನುವಂತ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರು. ಯಾಕೆ ಅಂತಂದು ಹೇಳಿದ್ರೆ, ಮುಂಬರುವಂತ ಟಾರ್ಗೆಟ್ 2028ರ ಎಲೆಕ್ಷನ್ಗಾಗಿ ನಾವು ಹೊಸಬ್ರಿಗೆ ಆದ್ಯತೆ ಕೊಡಬೇಕು, ಸೈದ್ಧಾಂತಿಕವಾಗಿ ಹೋರಾಟ ಅಂತ ಮಾಡುವಂತವ್ರಿಗೆ, ಈ ಜಂಪಿಂಗ್ ಸ್ಟಾರ್ಗಳಿರ್ತಾರಲ್ಲ ಅವ್ರನ್ನೆಲ್ಲರನ್ನು ಕೂಡ ಅವಾಯ್ಡ್ ಮಾಡಬೇಕು, ಪಕ್ಷದ ಕಾಂಗ್ರೆಸ್ನ ಸೈದ್ಧಾಂತಿಕ ವಿಚಾರಗಳನ್ನ ಮುಂದಿಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡುವಂಥವ್ರು, ಸರ್ಕಾರ ಮತ್ತು ಪಕ್ಷದ ಇಮೇಜ್ ಅನ್ನ ಹೆಚ್ಚಿಸುವಂಥವ್ರಿಗೆ ನಾವು ಆದ್ಯತೆ ಕೊಡಬೇಕು ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಹೇಳಿದ್ರಂತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳ್ತಾರೆ ಅನ್ನುವಂಥ ನಿರೀಕ್ಷೆ ಇವ್ರಿಗೂ ಇರಲಿಲ್ಲ. ಹಿರಿಯರೂ ಬೇಕು, ಜೂನಿಯರ್ಗಳು ಬೇಕು, ನಮಗೆ ಎರಡೂ ಕೂಡ ಹಿರಿಯರು ಮತ್ತೆ ಕಿರಿಯರು ಇಬ್ಬರೂ ಜೊತೆಗಿದ್ರೆ ಮಾತ್ರ ನಾವು ಒಂದು ರೀತಿ ಒಂದಷ್ಟು ಅನುಭವಾತ್ಮಕ ಸರ್ಕಾರವನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಪ್ರಶ್ನೆ ಅಂತ ಬಂದಾಗ ಅವರು ಕೂಡ ಹಿರಿಯರು ಕೊಡಬೇಕು ಅನ್ನೋಂಥ ಮಾತನ್ನ ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಆದ್ರೆ ರಾಹುಲ್ ಗಾಂಧಿ ಅವ್ರಿಗಿಲ್ಲ, ಸುತಾರಾಮ್ ಬೇಡ, ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು. ಯಾಕೆ ಅಂತಂದು ಹೇಳಿದ್ರೆ, ಈಗ ರಾಜಕೀಯ ಕಾಲಘಟ್ಟ ಬದಲಾಗ್ತಾ ಇದೆ, ಯುವ ಪರಂಪರೆ ಮೆಚ್ಚಿಸಬೇಕಾಗಿದೆ, ಯುವಕರನ್ನ ನಾವು ಸೆಳಿಬೇಕಾಗಿದೆ, ಹಂಗಾಗಿ ಹೊಸ ಮುಖಗಳಿಗೆ ಆಡಳಿತದಲ್ಲಿ ತರಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಗೋವಿಂದಣ್ಣ ಸುಮ್ಮನೆ ಇರಲ್ಲ, ಎಲ್ಲ ಕೇಳಿಸ್ಕೊಂಡ್ ಬಂದ್ಬಿಟ್ಟು ನಮ್ ಕಿವಿಗೆ ಕೂತಾನೆ ನಾವ್ ಇಲ್ಲಿ ಹೇಳ್ತಾ ಇದೀವಿ. ಓಕೆ, ನಿಮ್ದು ಮೂಲ ಹಾಗಾದ್ರೆ ಗೋವಿಂದಣ್ಣನೇ, ವೀರೇಂದ್ರನ್ ಮೂಲ ಗೋವಿಂದಣ್ಣನೇ, ಹನುಮಂತಂದು
ಗೋವಿಂದಣ್ಣನೇ ಮೂಲ. ಇಲ್ಲ, ನಮ್ಮ ಗೋವಿಂದಣ್ಣ ನಮ್ಮನ್ನು ಬಿಡಲ್ಲ. ವೀರೇಂದ್ರ ಅವ್ರು ಇಲ್ಲ ಅಂತಂದು ಹೇಳಿದ ತಕ್ಷಣನೇ ಬಂದು ನನ್ನ ಹತ್ರ ಹೇಳ್ಬಿಡ್ತಾರೆ, ನೀನ್ ಹೇಳಪ್ಪ ಇವತ್ತು ಅವ್ರ ಇನ್ನೊಂದು ಏನು ಮತ್ತೆ ಇದು 7-3+10 ಸೂತ್ರ ಅದೇನು ವರ್ಕೌಟ್ ಆಗತ್ತಾ? ಬೇರೆ BBMP ಎಲೆಕ್ಷನ್ ಬೇರೆ ಡಿಸೆಂಬರ್ 30th ಒಳಗೆ ಮುಗಿಸ್ಬೇಕಂತ. ಇನ್ ಕೇಸ್ ಹೊಸಬ್ರನ್ನ ಹಾಕೊಂಡ್ರಪ್ಪ, ಹಳಬ್ರನ್ನ ಬಿಟ್ರು, ಕೊಟ್ಟವ್ರಲ್ಲೇ ಈಗ ಸಮಾಧಾನ ಇಲ್ಲ, ಎಲ್ಲ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದನ್ನ ಯಾವ ರೀತಿ ನಿಭಾಯಿಸಬಹುದು? ಈ ಸವಾಲು ರಾಜ್ಯ ನಾಯಕರನ್ನ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಫರ್ಮ್ ಆಗಿದ್ದಾರೆ. ನಾನು ಭಾರತ್ ಜೋಡೋ ಮಾಡಿದ ನಂತರದಲ್ಲಿ ರಾಜಕಾರಣದ ಅವರ ಒಂದಷ್ಟು ಪ್ಲಸ್ಸು ಮೈನಸ್ಸು ಅಳೆದು ತೂಗಿ ಲೆಕ್ಕಾಚಾರ ಹಾಕುವಂತ ಎಲ್ಲಾ ಮನಸ್ಥಿತಿಗಳು ಬದಲಾವಣೆ ಮಾಡ್ಕೊಬಿಟ್ಟಿದ್ದಾರೆ. ಆದ್ರೆ ರಾಜ್ಯದ ವಾಸ್ತವ ಚಿತ್ರಣ ಗೊತ್ತಿರುವಂತಹ ನಾಯಕರು ಇಲ್ಲ, ನಮಗೆ ಸ್ಥಳೀಯ ಚುನಾವಣೆಗಳಿದಾವೆ, ಆಮೇಲೆ GBA ಚುನಾವಣೆಗೆ ಎಲ್ಲ ನಾವು ಪ್ರಿಪರೇಷನ್ ಮಾಡಬೇಕು, ಜೊತೆಗೆ ಮುಂಬರುವಂತ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಗೂ ಕೂಡ ನಾವು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ಬೇಕು. ಇನ್ನೇನು ಜಾಸ್ತಿ ದಿವಸ ಉಳಿಯಲ್ಲ. ಈಗ ಒಂದು ಬರೋ ಪರಿಸ್ಥಿತಿ ಇದೆ, ಅದೆಲ್ಲವನ್ನು ಕೂಡ ನಿಭಾಯಿಸಬೇಕು. ಅದರ ಜೊತೆಗೆ ಒಂದಷ್ಟು ಹೊಸ ಕ್ಯಾಬಿನೆಟ್ ಮೂಲಕ ಸರ್ಕಾರದ ಇಮೇಜನ್ನ ಜಾಸ್ತಿ ಮಾಡಬೇಕಾಗಿದೆ, ಹೆಚ್ಚಿಸಬೇಕಾಗಿದೆ. ಹಂಗಾಗಿ ಹಿರಿತನದ ಅನುಭವವೂ ಕೂಡ ಬೇಕು. ಜೊತೆಗೆ ಜಿಲ್ಲಾ ರಾಜಕಾರಣದ ಮೇಲೆ ಇಡ್ತಾ ಇರುವಂಥವ್ರು ಕೇವಲ ಈ ಕೆಲವು ಹಿರಿಯರು ಇದ್ದಾರಲ್ಲ, ಅವ್ರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಜಿಲ್ಲೆಯ ರಾಜಕಾರಣಕ್ಕೆ ಸೀಮಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಮನವೊಲಿಸಬೇಕು. ಆ ಒಂದು ಮನವೊಲಿಕೆ ಮಾಡಿಯೇ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒತ್ತಾಯಗಳು ಈ ರಾಜ್ಯದ ನಾಯಕರು ಇಟ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಇದನ್ನ ಜಾಸ್ತಿ ಏನು ವಿಳಂಬ ಮಾಡ್ತಾ ಹೋದ್ರೆ ಅದು ಕೂಡ ಪಕ್ಷಕ್ಕೆಲ್ಲ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಬಹುತೇಕ ಸೋಮವಾರ ಮಂಗಳವಾರದ ಹೊತ್ತಿಗೆ ಫೈನಲ್ ಮಾಡಿಬಿಡ್ಬೋದು ಅನ್ನೋಂಥ ಇಚ್ಛೆಯನ್ನ ರಾಜ್ಯದ ನಾಯಕರು ಇಟ್ಕೊಂಡಿದ್ದಾರೆ. ಹಾಗಾಗಿನೇ DK ಶಿವಕುಮಾರ್ ಅವರು ಕೂಡ ಇವತ್ತು AICC ಅಧ್ಯಕ್ಷನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, DCM ಅವರು ಭೇಟಿ ಮಾಡಿ ಸಾಧ್ಯವಾದಷ್ಟು ಬೇಗ ಮಾಡಿಕೊಡಿ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲ ಅಂತಂದು ಹೇಳಿದ್ರೆ BJP ಮತ್ತು JDS ನಾಯಕರಿಗೆ ಆಡುವ ಬಾಯಿಗೆ ಮಾತುಗಳಾಗಿ, ಟೀಕೆಗಳಾಗಿ, ಬಾಣಗಳಾಗಿ ನಾವು ಎಲ್ಲವೂ ಕೂಡ ಫೇಸ್ ಮಾಡಬೇಕಾಗತ್ತೆ. ಅವ್ರನ್ನ ಎದುರಿಸುವಂಥ, ಅವ್ರು ಪ್ರಶ್ನೆ ಮಾಡುವಂಥದ್ದಕ್ಕೂ ಕೂಡ ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗತ್ತೆ. ಈಗ ಬೇಗ ಮಾಡಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಬಹುತೇಕ ರಾಹುಲ್ ಗಾಂಧಿ ಅವ್ರನ್ನ ಮೀರಿ ಅಂತರೂ ಕೂಡ ಕಾಂಗ್ರೆಸ್ನಲ್ಲಿ ಯಾರು ಏನು ನಿರ್ಧಾರ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ. ಆ ಕಾರಣಕ್ಕಾಗಿನೇ ಇಲ್ಲೇನು ತಮ್ಮ ತಾಂತ್ರಿಕ ಒಂದಷ್ಟು ಪರಿಣಿತರ ಸಮಿತಿಯನ್ನು ಕೊಟ್ಟಿದೆಯಲ್ಲ, ಆ ಸಮಿತಿಯ ರಿಪೋರ್ಟ್ ಅನ್ನು ಆಧರಿಸಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಸಿಗಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಇದೆ. ಈ ನಮ್ಮ ಗೋವಿಂದಣ್ಣ ಇದನ್ನಲ್ಲ, ಎಲ್ಲರ ಹತ್ರ ಹೋಗಿ ಕಿವಿ ಕೊಟ್ಟು ಕೇಳಿ ಬರ್ತಾನೆ. ಆದರೆ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಲ್ಲ. ಅವರಿಂದ ಮಾತ್ರ ಮಾಹಿತಿಯನ್ನು ತೆಗೆದುಕೊಂಡು ನಮ್ಗೆ ಹೇಳ್ತಾನೆ. ಬಹುತೇಕ ಸೋಮವಾರದ ನಂತರದಲ್ಲಿ ಅಥವಾ ಮಂಗಳವಾರದ ನಂತರದಲ್ಲಿ ದೆಹಲಿಯಿಂದ ಏನಾದರೂ ಕರೆ ಬಂದರೆ, ಅಥವಾ ಇಲ್ಲ ನಾವೇ ನೀವು ಲಿಸ್ಟ್ ಏನು ಕೊಟ್ಟಿದ್ರೆ ಆ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಿಬಿಡ್ತೀವಿ ಅಂತಂದು ಹೇಳ್ಬೋದು. ಯಾಕಂದರೆ ರಾಜಕಾರಣದಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಭಾಳಷ್ಟು ಬದಲಾವಣೆಗಳನ್ನು ಒಂದಷ್ಟು ಮಾಡ್ಕೊಳ್ತಾ ಇದೆ. ಅದು ರಾಜ್ಯದ ವಿಚಾರದಲ್ಲಾಗಿರ್ಬೋದು, ದೇಶದ ವಿಚಾರದಲ್ಲಾಗಿ. ಹಾಗಾಗಿ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳಿದಾರಲ್ಲ, ಎಲ್ಲರೂ ಕೂಡ ಬಹಳ ಕುತೂಹಲ, ಈಗ ನನಗೆ ಸಿಗ್ಬೋದು ಅನ್ನೋಂಥ ಕೌತುಕದಿಂದ ಕಾಯ್ತಾ ಇದ್ದಾರೆ. ನಿಕೇಶ್, ಏನು ಗೊತ್ತಾ ಹನುಮಂತು, ಈಗ ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದ್ರೆ ಗೋವಿಂದಣ್ಣನ್ ಸಿಗ್ತಾ ಇಲ್ಲ. ನಾವು ಕಾಲ್ ಮಾಡಿದ್ರು ಅದನ್ನ ಸ್ವಿಚ್ ಆಫ್ ಮಾಡ್ತಾರೆ, ಕೂತ್ಕೊಂಡಿರ್ತಾರೆ. ವೀರೇಂದ್ರ ನಿಮ್ಗೆ ಒಳ್ಳೆ ಅಲ್ಟಿಮೇಟ್ಲಿ ಕಾಂಟ್ಯಾಕ್ಟ್ ಇದ್ದಾರೆ. ಓಕೆ ಫೈನ್, ನನಗೂ ಒಂದು ಮೂಲ ಇದೆ. ಆ ಮೂಲ ಹೇಳೋ ಪ್ರಕಾರ ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೊಂದಿದೆ. ಮುಂಗಾರು ಅಧಿವೇಶನ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ ವಿರೋಧ ಪಕ್ಷ ನಾಯಕರಾಗಿ, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ. ಅಲ್ಲೂ ಕೂಡ ಈಗ BJP ನಾಯಕರು ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ತೆಗೆದುಕೊಂಡು ಬಂದಿದ್ದಾರೆ. ಅದ್ರ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಅದ್ರ ಬಗ್ಗೆ ಕೂಡ ಪ್ರಿಪರೇಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂಥ ನನ್ನ ಮೂಲಗಳ ಮಾಹಿತಿ ಇದು. ನೋಡೋಣ ಎಲ್ಲ ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ ಮತ್ತೊಂದು ಮಗದೊಂದು ಅಂತ.